ಜೈಲಲ್ಲಿರುವ ರೇಣುಕಾ ಕೊಲೆ ಆರೋಪಿ ನಟಿ ಪವಿತ್ರ ಗೌಡರ ಬರ್ತ್ಡೇ. ಪರಪ್ಪನ ಅಗ್ರಹಾರ ಜೈಲಿನ ಸೆರೆವಾಸದಲ್ಲಿರುವಂತಹ ಬರ್ತ್ಡೇ ಲೇಡಿ ಪವಿತ್ರ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ A1 ಆರೋಪಿ ನಟಿ ಪವಿತ್ರ ಗೌಡರ ಬರ್ತ್ಡೇ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪವಿತ್ರಾಗೆ ಬರ್ತ್ಡೇ ದಿನವೂ ಜೈಲಿನಲ್ಲಿ ಕಾಲ ಕಳೆಯುವ ಸ್ಥಿತಿ ಎದುರಾಗಿದೆ. ಪವಿತ್ರಾಗೆ ಜೈಲಿನ ಸಹಬಂಧಿಗಳೇ ಇವತ್ತಿನ ಬರ್ತ್ಡೇ ಪಾರ್ಟ್ನರ್ಸ್. ಹುಟ್ಟು ಹಬ್ಬದ ದಿನ ರಾತ್ರಿ ತಡವಾಗಿ ನಿದ್ರೆಗೆ ಜಾರಿದ್ದ ಪವಿತ್ರ ಗೌಡ ಇಂದು ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೆಲ ಹೊತ್ತು ಬ್ಯಾರಕ್ನಲ್ಲಿ ವಾಕ್ ಮಾಡಿದ್ದಾಳೆ. ದೇವರಿಗೆ ನಮಸ್ಕರಿಸಿ ಕೆಲ ಹೊತ್ತು ಅಲ್ಲಿಯೇ ಕುಳಿತಿದ್ದ ಪವಿತ್ರ ಗೌಡ ಸಹಬಂಧಿಗಳ ಜೊತೆ ಮಾತನಾಡದೆ ಮೌನಕ್ಕೆ ಜಾರಿರುವಂತಹ ಪವಿತ್ರ. ರೇಣುಕಾ ಸ್ವಾಮಿ ಕೊಲೆ ಕೇಸಿನ A1 ಆದಂತ ಪವಿತ್ರ ಗೌಡ ಬರ್ತ್ಡೇ ಇವತ್ತು. ಇವರ ಬರ್ತ್ಡೇ ಸಂಭ್ರಮವನ್ನ ಜೈಲಿನ ಸೆರೆವಾಸದಲ್ಲೇ ಕಳೆಯುವಂತ ಸ್ಥಿತಿ ಈಗ ಎದುರಾಗಿದೆ. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ವಿಚಾರಣೆಗಳು ಕೂಡ ನಡೀತಾ ಇದೆ. ಸಾಕ್ಷಿಗಳ ವಿಚಾರಣೆ ಕೂಡ ಈಗ ನಡೀತಾ ಇದೆ ಸದ್ಯಕ್ಕೆ. ಇನ್ನು ಈ ಒಂದು ವಿಷಯವಾಗಿ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತ A1 ಪವಿತ್ರ ಗೌಡ ಬರ್ತ್ಡೇ ಇವತ್ತು. ಆದ್ರೆ ಬರ್ತ್ಡೇಯನ್ನ ಜೈಲಿನ ಸೆರೆವಾಸದಲ್ಲೇ ಅನುಭವಿಸುವಂತ ಸ್ಥಿತಿಯನ್ನ ತಂದ್ಕೊಂಡಿದ್ದಾರೆ. ತಾವೇ ಮಾಡಿದ್ದು ಮಾರಾಯ ಅನ್ನೋ ಹಾಗೆ ತಾವೇ ಮಾಡ್ಕೊಂಡಂತ ಪರಿಸ್ಥಿತಿಗೆ ಈಗ ತಾವೇ ಅದಕ್ಕೆ ಅನುಭವಿಸ್ಬೇಕಲ್ವಾ, ತಾವೇ ಅದಕ್ಕೆ ಪಶ್ಚಾತ್ತಾಪವನ್ನ ಪಡಬೇಕಲ್ವಾ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಸೆರೆವಾಸದಲ್ಲೇ ಅಲ್ಲೇ ವಾಕ್ ಮಾಡುವಂಥದ್ದು ಅಥವಾ ಅಲ್ಲಿ ಯಾರ ಜೊತೆನೂ ಮಾತಾಡದೆ ಮೌನವಾಗಿರುವಂಥದ್ದು ಈ ರೀತಿಯಾಗಿ ಎಲ್ಲ ನಡೆದುಕೊಂಡಿದ್ದಾಳೆ ಪವಿತ್ರ. ಈಗಾಗಲೇ ಸಾಕ್ಷಿಗಳ ವಿಚಾರಣೆ ಒಂದ್ ಕಡೆ ನಡೀತಾ ಇದೆ. ಪವಿತ್ರ ಗೌಡ ಬರ್ತ್ಡೇ ಪ್ರಯುಕ್ತ ಮಗಳು ಖುಷಿ ಗೌಡ ಭಾವುಕ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಹ್ಯಾಪಿ ಬರ್ತ್ಡೇ ಮೈ ಫಾರ್ ಎವರ್ ಕ್ಯೂಟಿ ಎಂದು ಅಮ್ಮನಿಗೆ ಶುಭಾಶಯವನ್ನ ತಿಳಿಸಿದ್ದಾಳೆ. ಸಮಯ ಎಷ್ಟು ವೇಗವಾಗಿ ಹೋಗುತ್ತಿದೆ ನಂಬಲು ಸಾಧ್ಯವಾಗುತ್ತಿಲ್ಲ, ಆದ್ರೆ ನಿನ್ನ ಜೊತೆ ಕಳೆದ ಸಮಯ ತುಂಬಾನೇ ಕಡಿಮೆ ಎಂದು ಪುತ್ರಿ ಭಾವುಕವಾಗಿ ಪೋಸ್ಟ್ ಅನ್ನ ಹಾಕಿದ್ದಾಳೆ. ಈ ಹಿಂದೆ ಹೈಫೈ ಲೈಫ್ ಲೀಡ್ ಮಾಡಿದ್ದ ದರ್ಶನ್ ಗೆಳತಿ ಪವಿತ್ರ ಗೌಡ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿಕೊಳ್ಳುತ್ತಿದ್ದ ಪವಿತ್ರ ಗೌಡ ಆದ್ರೆ ಈಗ ಕಳೆದ ಬಾರಿ ಜೈಲಿನಿಂದ ಹೊರಬಂದು ಹುಟ್ಟುಹಬ್ಬದ ಆಚರಿಸಿಕೊಂಡಿದ್ದ ಪವಿತ್ರ ಜೈಲು ಹಕ್ಕಿ ಆದಂತ ಪವಿತ್ರ ಗೌಡರ ಬರ್ತ್ಡೇಗೆ ಮಗಳು ಖುಷಿ ಗೌಡ ಇದೀಗ ಶುಭಾಶಯವನ್ನ ತಿಳಿಸಿದ್ದಾಳೆ. ಅಂದ್ರೆ ನಿಮ್ಮ ಜೊತೆ ಕಳೆದಂತ ಸಮಯ ಅದು ತುಂಬಾ ಕಡಿಮೆ ಸಮಯವನ್ನ ನಾನು ನಿಮ್ಮ ಜೊತೆ ಕಳೆದಿದ್ದೀನಿ, ಹ್ಯಾಪಿ ಬರ್ತ್ಡೇ ಮೈ ಫಾರ್ ಎವರ್ ಕ್ಯೂಟಿ ಅಂತ ಪೋಸ್ಟ್ ಅನ್ನ ಹಾಕಿ ಹರಿಬಿಟ್ಟಿರುವಂತದ್ದು ಖುಷಿ ಗೌಡ. ಈಗಾಗಲೇ ಕಳೆದ ಬಾರಿ ಕೂಡ ಅಂದ್ರೆ ಸಂಭ್ರಮವಾಗಿ ತುಂಬಾ ಹೈಫೈ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಬೇಕಾದಂತ ಪವಿತ್ರ ಇದೀಗ ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಅವರ ಅಂದ್ರೆ ಲೈಫ್ ಸ್ಟೈಲ್ಗೆ ಇದೊಂದು ರೀತಿಯಾಗಿ ದುಃಖದ ವಿಚಾರ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಈ ರೀತಿಯಾಗಿ ಮಾಡಿರುವಂತ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ಲೇಬೇಕಲ್ವಾ. ಆ ಒಂದು ಕಾರಣದಿಂದಾಗಿ ಈಗ ಜೈಲು ವಾಸವನ್ನ ಅನುಭವಿಸ್ತಾ ಬರ್ತ್ಡೇಯನ್ನ ಅಲ್ಲೇ ಸೆಲೆಬ್ರೇಷನ್ ಮಾಡ್ಕೊಳ್ಳುವಂತ ಒಂದು ಟೈಮ್ ಬಂದಿದೆ ಅಂತ ಹೇಳ್ಬೋದು. ಇನ್ನು ಜೈಲಿನಲ್ಲಿ ಬ್ಯಾರೆಕ್ನಲ್ಲಿ ವಾಕ್ ಮಾಡುವಂಥದ್ದು, ಯಾರ ಜೊತೆನೂ ಮಾತಾಡದೇ ಇರುವಂಥದ್ದು, ಈ ರೀತಿಯಾಗಿ ಮೌನವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಖುಷಿ ಗೌಡ ಮಗಳು ಕೂಡ ಈ ಒಂದು ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಈ ಹಿಂದೆ ಕೂಡ ಹೈಫೈ ಲೀಡ್ ಮಾಡಿದ್ಲು ದರ್ಶನ್ ಗೆಳತಿ ಪವಿತ್ರ ಗೌಡ. ಅಂದ್ರೆ ಬರ್ತ್ಡೇ ಅಂತ ಅಂದ ತಕ್ಷಣ ಹೈಫೈ ಆಗಿ ಪಾರ್ಟಿ ಸೆಲೆಬ್ರೇಷನ್ನು ಎಲ್ಲರ ಜೊತೆ ಸೇರ್ಕೊಂಡು ಹೈಫೈ ಆಗಿ ಒಂದು ಪಾರ್ಟಿಯನ್ನ ಸೆಲೆಬ್ರೇಷನ್ ಮಾಡಿದ್ರು. ಆದ್ರೆ ಇದೀಗ ಜೈಲಿನಲ್ಲಿ ಅನುಭವಿಸುವಂತ ಸ್ಥಿತಿ ಎದುರಾಗಿದೆ.